ಸುಭಾಷ್ ಅವರೇ, ಇವೆಲ್ಲ ಕರೆಕ್ಟಾಗಿ ಕೌಂಟ್ ಮಾಡಿ ಲೆಕ್ಕ ಹಚ್ಚಿರ. ಯಾವ್ದಾವ್ದು ಎಷ್ಟೆಷ್ಟು ವ್ಯಾಲ್ಯೂ ಐತಿ ಎಲ್ಲಾನು ಪ್ರತಿಯೊಂದು ಒಂದಿನೂ ಬಿಡ್ಲಾರ್ದಂಗೆ ಲೆಕ್ಕ ಹಾಕ್ರಿ. ಯಾಕಂದ್ರೆ ನಾವು ಆಫೀಸಿಗೆಲ್ಲ ಸಬ್ಮಿಟ್ ಮಾಡ್ಬೇಕಲ್ಲ ಗೌರ್ಮೆಂಟಿಗೆ. ಅದಕ್ಕೆ ಆಮೇಲೆ ಪ್ರಸಾದ್, ನೀನೆಲ್ಲ ಇದು ನೋಡ್ಕೊಂಡಿಯಾ ಮನೆಯೊಳಗೆ ಮತ್ತೆ ಯಾವ ವ್ಯಾಲ್ಯೂ ಅದಾವು ಎಲ್ಲ ಲಿಸ್ಟ್ ಮಾಡಿಯಾ? ಸರ್ ಡೋಂಟ್ ವೆರಿ, ನಾನು ಪ್ರತಿಯೊಂದನ್ನು ಅದ್ರ ವ್ಯಾಲ್ಯೂ ಸಮೇತ ನಾನು ಅದನ್ನು ಲಿಸ್ಟ್ ಮಾಡಿದ್ದೀನಿ ಸರ್. ಗುಡ್. ಪ್ರಸಾದ್, ನೀವೆಲ್ಲ ಲಿಸ್ಟ್ ಮಾಡಿರಾ? ಹಾಂ ಸರ್, ಪ್ರತಿಯೊಂದು ಒಂದೊಂದು ವಸ್ತುಗೂ ಇಲ್ಲಿ ಯಾವ್ದಾವ್ದು ಇಲ್ಲಿ ಸೋಫಾ ಸಿಟ್ಟಿಲಿಂದ ಹಿಡಿದು ಯಾವುದು ಈ ವ್ಯಾಲ್ಯೂ ಐತಲ್ಲ ಎಲ್ಲನೂ ಕೌಂಟ್ ಮಾಡೀನಿ. ಓಕೆ, ಗುಡ್. ಸರ್, ಬಸಪ್ಪ ಸರ್, ಇದ್ರೊಳಗೆ ನಾವು ಲೆಕ್ಕ ಮಾಡಿದ ಪ್ರಕಾರ ನೀವು ಹೇಳಿದ್ರಿ ಎಲ್ಲಕ್ಕೂ ಟ್ಯಾಕ್ಸ್ ಕಟ್ಟಿಂಗ್ ಅಂತ. ಟ್ಯಾಕ್ಸ್ ಕಟ್ಟಿದ್ದು ಒಂದು ಕಾಲ್ ಭಾಗ ಆದ್ರೆ ಮುಕ್ಕಾಲ್ ಭಾಗ ಟ್ಯಾಕ್ಸ್ ಕಟ್ಟೇ ಇಲ್ಲ ನೀವು. ಮತ್ತೆ ಈಗ ಏನು ಮಾಡ್ತೀರಿ? ಈಗ ನಮ್ಮ ಕುಟುಂಬ ಬರಕ್ಕೆ ರೆಡಿ ಆಗ್ತೀರಾ? ಅಲ್ಲ ಸರ್, ನೀವು ಒಂಚೂರು ನಂಗೆ ಫೋನ್ ಮಾಡೋಕೆ ಅವಕಾಶ ಕೊಟ್ಟರೆ ನಾನು ಒಂಚೂರು ಫೋನ್ ಮಾಡಿ ನಮ್ಮ ಎಲ್ಲ ರಿಲೇಟಿವ್ಸಿಗೆ ಅವ್ರಿಗೆಲ್ಲ ಸ್ವಲ್ಪ ಹೇಳ್ತಿದ್ದೆ. ಅವರು ನಮ್ಮನೆ ತಂದಿಟ್ಟಾರ್ರಿ. ಅವು ಯಾಕಂದ್ರೆ ಅವ್ರಿಗೆಲ್ಲ ಬಡವ್ರು ಅದಾರೆ. ನಾವು ಇಷ್ಟಕ್ಕೊಂದ ಬಂಗಾರ ನಾವು ತೊಗೊಳೋದು ಅದೆಲ್ಲ ಸಾಧ್ಯ ಇಲ್ಲ. ಮಂದಿ ನೋಡಿ ಇವ್ರ ಮನೆಗೆ ಹಂಗಿಂಗ್ ಅಂತಾರ, ಕಳ್ತನ ಮಾಡ್ತಾರ, ಇಲ್ಲ ಅಂದ್ರೆ ಮಂದಿ ಆಡ್ಕೋತಾರ ಅಂತೇಳಿ ಎಲ್ಲ ತಂದು ನಮ್ಮ ಮನೆಗೆ ಇಟ್ಟಿದ್ರಿ. ಅವ್ರಿಗೊಂಚೂರು ಫೋನ್ ಮಾಡಿ ಬರಕ್ಕೆ ಹೇಳ್ತೀನಿ ರೀ. ಅವ್ರು ತಮಗೆ ಯಾವ ಅವ್ನು ತೊಗೊಂಡು ಹೋಗ್ತಾರ್ರಿ. ನಮಗೂ ಇರೋ ಸ್ವಲ್ಪ ರೀ, ಬರೀ ಇರೋವೆಲ್ಲ ಅವ್ರು. ಆಮೇಲೆ ನಮ್ಮ ಮಗನ ಮದುವೆಗೆ ಅದೆಲ್ಲ ಮನೆ ಗಿಫ್ಟ್ ಕೊಟ್ಟಿದ್ವು ಅವು ಅದಾವ್ರಿ ಸರ್. ಹಂಗಾಗಿ ಇವು ನಿಮಗೆ ಭಾಳ ಅನಿಸ್ತಾವ್ರಿ. ಆಲ್ಮೋಸ್ಟ್ ನಮ್ಗೆ ಗಿಫ್ಟ್ ಕೊಟ್ಟಿದ್ದು ಜಾಸ್ತಿ ಅದಾವ್ರಿ ಸರ್. ಸರ್, ನಾವು ನಿಮ್ಮ ಎಲ್ಲ ಪ್ರತಿಯೊಂದು ರಿಲೇಟಿವ್ಸಿಗೆಲ್ಲ ನಾವು ಎನ್ಕ್ವೈರಿ ಮಾಡಾಯ್ತು. ಎಲ್ಲ ಕಡೆಯಿಂದ ನಾವು ಅಲ್ಲಿ ಇನ್ಫಾರ್ಮೇಶನ್ ತಗೊಂಡಾಯ್ತು. ಈ ಎಲ್ಲ ಸುಳ್ಳು ಕತಿ ಕಟ್ಟೋದು ಅವೆಲ್ಲ ನಮ್ಮನ್ನು ನಡೆಯಂಗಿಲ್ಲ. ದಯವಿಟ್ಟು ನೀವು ಬರ್ಬೇಕಾಗತ್ತ. ಅಲ್ಲ ಸರ್, ನೀವು ಏನ್ರಿ ಸರ್ ಏಕಾಏಕಿ ಬಂದು ಹಿಂಗೆ ಅರೆಸ್ಟ್ ಮಾಡ್ತೀನಿ ತೊಗೊಂಡು ಹೋಗ್ತೀನಿ ಇವೆಲ್ಲ ಅಂತಂದ್ರೆ ನಾವು ಹೆಂಗ್ರಿ ಸರ್? ಕಷ್ಟಪಟ್ಟು ದುಡ್ದವ್ರಿ ಅವೇನು ಹಂಗೆ ಹರಾಮಿ ಬಂದದ್ವಲ್ರಿ ಸರ್. ಬೇಕಿದ್ರೆ ನೀವು ಇದ್ರಾಗ ತಗೋರಿ ಸರ್, ನಾನೇನು ಬೇಡ ಅನ್ನಂಗಿಲ್ರಿ. ಇದಷ್ಟು ತಗೋರಿ ಬೇಕಿದ್ರೆ ನೀವು 3 ಮಂದಿ. ಆದ್ರೆ ನಮ್ಗೇನಿಲ್ಲ ಅಂತ ಸ್ವಲ್ಪ ಇದು ಮಾಡಿಬಿಟ್ಬಿಟ್ರೆ ಸಾಕ್ರಿ ಸರ್. ನಮ್ಗೇನು ಇದು ಬ್ಯಾಡ್ರಿ, ನೀವೇ ಇಟ್ಕೊಂಬಿಡ್ರಿ ಸರ್. ಹಾ ಗೊತ್ತೈತಿ ನೀವು ಎಷ್ಟು ಕಷ್ಟಪಟ್ಟು ಟೇಬಲ್ ಕೆಳಗೆ ತಗೊಂತಿದ್ರಿ ಅಂತಂದು. ಆಮೇಲೆ ನಮಗೆ ಹಿಂಗಾಗಿ ಹರಾಮಿ ಇದು ನಮ್ಗೆ ಬೇಡ್ರಿ. ನಾವು ದುಡ್ದಕ್ಕೆ ನಮ್ಗೆ ಗೌರ್ಮೆಂಟ್ ಕೊಡ್ತಾರೆ ಸಾಕು. ನಮಗೆ ಈ ಎಲ್ಲ ಜಂಜಾಟ ಬೇಡ. ಈ ಹರಾಮಿ ತಗೊಳ್ಳೋದು ಬೇಡ. ಹಿಂಗೆಲ್ಲ ನಾವು ಮತ್ತೆ ರೇಟ್ ಗಿಟ್ ಮಾಡ್ಕೊಂಡು ನಾವು ಮನೆಗೆ ಹೋಗೋದು ಬೇಡ. ನಾವು ಕರೆಕ್ಟಾಗಿ ನಾವು ನಿಯತ್ತಿನಿಂದ ಕೆಲಸ ಮಾಡ್ತೀವಿ. ನಮಗೆ ಈ ಆಸೆ ಪಾಸೆ ಎಲ್ಲ ತೋರ್ಸಕ್ಕೆ ಹೋಗ್ಬೇಡ್ರಿ. ನಾವು ಆಸೆಗೆಲ್ಲ ಬೀಳೋರಲ್ಲ. ಆಮೇಲೆ ನೀವು ಹಿಂಗೆಲ್ಲ ಮಾತಾಡಿದ್ರೆ ಮತ್ತೆ ನಾವು ಬೇರೆ ರೀತಿಯಿಂದ ಮತ್ತೆ ಆಕ್ಷನ್ ತಗೋಬೇಕಾಗತ್ತೆ. ಏನೋ ಹೋಗ್ಲಿ ಅಂತ ಪಾಪ ಅಂತ ಬಿಡಕತ್ತೀನಿ. ಆದ್ರೆ ನೀವು ಬರಲೇಬೇಕಾಗತ್ತೆ. ನಿಮ್ಮ ಏನೋ ಸಬೂಬು ಯಾವುದು ನಡೆಯಂಗಿಲ್ಲ ಈಗ. ಬರ್ರಿ ದಯವಿಟ್ಟು. ಸರ ಸರ, ನಿಮ್ಮ ಕೈ ಮುಗಿತೀನ್ರಿ, ಬೇಕಾದ್ರೆ ನಿಮ್ಮ ಕಾಲಿಗೆ ಬೋತೀನ್ರಿ ಸರ. ನಮ್ಮ ಗಂಡನ್ ಬಿಟ್ಬಿಡ್ರಿ. ನಾವು ಏನು ಮಾಡಿಲ್ರಿ. ಅವರು ಬೇಡ ಬೇಡ ಅಂದ್ರೆ ಕೊಟ್ಟೋಕರಿ ಲಂಚನ್ನ. ಅವ್ರಿಗೇನು ಬೇಡ ಅನ್ನಕ್ಕಾಗತ್ತೇನ್ರಿ? ಅಲ್ಲ, ಅವ್ರಿಗೆ ತಿಳಿಬೇಕ್ರಿ ಕೊಡೋರಿಗೆ. ಇವ್ರಿಗೆ ಯಾಕೆ ಇದು ಮಾಡ್ತೀರಿ? ಅವ್ರಿಗೆ ಹೋಗಿ ನೀವು ಏನಾರ ಅನ್ರಿ ಸರ, ನಮ್ಮನ್ನು ಬಿಟ್ಬಿಡ್ರಿ. ಮೇಡಮ್, ಈಗ ನಿಮ್ಮ ಎದುರಿಗೆ ನಿಮ್ಮ ಯಜಮಾನ್ರು ನನ್ನ ಕೊಡಕ್ಕೆ ಬಂದ್ರು, ಇದಿಷ್ಟು ತೊಗೊಂಡು ಹೋಗಂದ್ರು. ಆದ್ರೆ ನಾನು ಹೇಳಿದ್ದು ನಿಮ್ಗೆ ಕೇಳಿಸ್ತೋದಿಲ್ಲ. ನಮಗಿದ್ರ ಅವಶ್ಯಕತೆ ಇಲ್ಲ, ನಮ್ಮ ಗೌರ್ಮೆಂಟ್ ಸಂಬಳ ಕೊಡುತ್ತೆ ಅಂತ ನಿಮ್ಮ ಎದುರಿಗೆ ಹೇಳಿದ್ದಿಲ್ಲ. ಹಂಗಿರ್ ನಿಮಗೆ ಮನಸ್ಸಿದ್ದಿತ್ತಂದ್ರೆ ಹಾಗೆ ಹೇಳ್ತಿದ್ರಿ. ಆದ್ರೆ ಅದಿಲ್ಲ, ಕೊಡೋರು ಕೊಡ್ತಾ ಇರ್ತಾರ, ಇಸ್ಕೊಳ್ಳೋರು ನಿಮಗೆ ಬುದ್ಧಿ ಹೋಗಿರ್ತೈತಿ. ನನ್ನಂಗೆ ಬೇಡ ಅನ್ಬೋದಿತ್ತು, ಮತ್ತೆ ಇಸ್ಕೊಂಡೇ ಕುಂತೀರಿ. ಮತ್ತೆ ಈಗ ಅನ್ಬೋಸ್ನಲ್ಲ. ಮೇಡಮ್, ಇವೆಲ್ಲ ನನಗೆ ಮಾತಾಡಕ್ಕೆ ಹೋಗ್ಬೇಡ್ರಿ, ಪ್ಲೀಸ್ ಸುಮ್ಮನಿರಿ. ಪ್ರಸಾದ್. ಹಾಂ ಸರ್. ಹೊರಗೆಲ್ಲ ಸೆಕ್ಯೂರಿಟಿ ಸ್ವಲ್ಪ ಟೈಟೇ ಮಾಡ್ರಿ. ಎಲ್ಲ ಇವರು ಮೀಡಿಯಾದವರು ಅವರು ಸ್ವಲ್ಪ ಜಾಸ್ತಿ ಗಲಾಟೆ ಆಗ್ತಿದ್ದಂಗೆ ಐತೆ. ಮತ್ತೆ ಇವ್ರನ್ನ ಸರ್ ಕರ್ಕೊಂಡು ಹೋಗಬೇಕಾಗತ್ತೆ. ಸ್ವಲ್ಪ ಮತ್ತೆ ಅಲ್ಲಿ ಏನಾರು ಗಲಾಟೆ ಆಗೋ ಸಂಭವ ಐತೆ. ಸ್ವಲ್ಪ ಆದಷ್ಟು ಜೀಪ್ ಗೇಟ್ ಮುಂದೆ ನೀವು ನಿಂದ್ರಿಸ್ರಿ. ಪಟ ಹತ್ತಿಸ್ಕೊಂಡು ಹೋಗೋಣ ಅಂತ. ಸರ್ ಹಾಗಿದ್ರೆ ನಾನು ಇವನ್ನೆಲ್ಲ ಸೀಸ್ ಮಾಡ್ರಿ. ಹಾಂ, ಪ್ರತಿಯೊಂದು ಅದ್ರ ವ್ಯಾಲ್ಯೂ ಅದರದ್ದು ಇದ್ರೊಳಗೆ ಬಾಕ್ಸ್ನಾಗ ಎಷ್ಟು, ಎಲ್ಲ ಬಾಕ್ಸ್ನಾಗ ಎಷ್ಟು ಅದ್ರದ್ದು ಲೆಕ್ಕ, ಅದ್ರದ್ದು ಆಮೇಲೆ ಎಷ್ಟೆಷ್ಟು ಐಟಮ್ಸ್ ಅದಾವ ಅಂತ ಅದ್ರೊಳಗೆ ಇಟ್ಟು ಸೀಲ್ ಮಾಡ್ರಿ. ಹಾಂ ಸರ್. ಆಮೇಲೆ ಈ ಎಲ್ಲ ಐಟಮ್ಸ್ನ ನಮ್ದು ನಡು ಕಾರ್ನಾಗ ಹೋಗಿರ್ಬೇಕು. ಯಾಕಂದ್ರೆ ಯಾವ ಟೈಮ್ದಾಗ ಏನಾಗೋ ಸಂಭವನೂ ಇರುತ್ತೆ. ಮುಂದೆ ಸೆಕ್ಯೂರಿಟಿ, ಹಿಂದೆ ಸೆಕ್ಯೂರಿಟಿ, ನಡುಕ ಇವೆಲ್ಲ ಐಟಮ್ಸ್ ಇರ್ಬೇಕು ನೋಡ್ರಿ. ಹಂಗೆ ಟೈಟ್ ಸೆಕ್ಯೂರಿಟಿ ಒಳಗೆ ಆಫೀಸಿಗೆ ತಲುಪಿಸ್ಬೇಕು ಇವನ್ನೆಲ್ಲ. ಪ್ರಸಾದ್, ನಡಿ ಹೊರಗೆ ನಡಿ, ಎಲ್ಲ ವ್ಯವಸ್ಥೆ ಮಾಡೋ ಪಟ್ಟ ಅಂತಂದು. ಓಕೆ ಸರ್. ಸರ್, ಬರ್ತೀರಾ? ಸರ್, ದಯವಿಟ್ಟು ನಮ್ಮ ಅಪ್ಪವ್ರಿಗೆ ಏನು ಮಾಡಬೇಡ್ರಿ ಸರ್. ಅಲ್ಲ, ಇದನ್ನ ಸ್ವಲ್ಪ ಯಾರೋ ನಿಮಗೇನೋ ಹಚ್ಕೊಟ್ಟಿದ್ದಂಗಾರೆ ಸರ್. ಇದು ಅವ್ರ ತಪ್ಪಿಲ್ಲ ಸರ್. ಇದ್ರೊಳಗೆ ನೀವು ಭಾಳ ತಪ್ಪು ತಿಳ್ಕೊಂಡ್ರಿ ಸರ್ ನೀವು. ಹೌದ್ರಿ. ಅಲ್ಲ, ಏಕಾಏಕಿ ಹಿಂಗೆ ಬಂದ ಹಿಂಗೆ ಮಾಡಿದ್ರೆ ಇದು ಬೇಸಲ್ಲ ನೋಡ್ರಿ. ಇದು ಅಲ್ಲ, ನೀವು ಸರಿ ಲೆಕ್ಕ ಹಾಕಿಲ್ದಂಗಿಲ್ಲ. ಇದು ಅವ್ರ ಅಪ್ಪನ ಕಾಲದಾಗಿನ್ವ ಅಂತಾರೆ. ನೀವು ಹಿಂಗೆ ರೇಟ್ ಮಾಡಿದ್ರೆ ಬೇಸಲ್ರಿ ಅದು. ಮೇಡಮ್, ನಾವು ಅವರಪ್ಪ ಮುತ್ತಾತನ ಕಾಲದಿಂದನೂ ಯಾವ್ಯಾವ ಅದಾವು ಅವನ್ನೆಲ್ಲ ನಾವು ನೋಡಿ ಅದಕ್ಕೆ ಏನು ಎಲ್ಲ ತೆಗೆದಿಟ್ಟು ನಾವು ಈಗಿನ ಕಾಲದ ಏನದವಲ್ಲ, ನೀವು ಹೇಳಿದ್ರಲ್ಲ ಈಗೇನು ಬಂದವಲ್ಲ ರೀಸೆಂಟಾಗಿ, ಅವನ್ನೆಲ್ಲನೂ ಲೆಕ್ಕ ಮಾಡಿ ನಾವೆಲ್ಲ ನಾವು ದಿನ ಬೆಳಗಾದ್ರೆ ಇಂಥವು 10 ಕೇಸ್ ಮಾಡ್ತೀವಿ ರೀ. ನಮಗೆ ಹೇಳಕ್ಕೆ ಬರ್ತಿರಲ್ರಿ ಮೇಡಮ್. ಸರಿ ಸರ್, ಬರ್ತಿರಿಲ್ಲ ಇನ್ನು ನಾವು ಮತ್ತೆ ಬೇಡಿ ಹಾಕೊಂಡು ಹೇಳ್ಕೊಂಡು ಹೋಗ್ಬೇಕಾಗತ್ತಾ? ಹೆಂಗ್ರಿ ಈಗ ಏನ್ ಮಾಡೋದ್ರಿ? ಎಲ್ಲ ಹೋತು, ನೀವು ಜೈಲ್ ಪಾಲಾದ್ರೆ ನಮ್ದತೆ ಹೆಂಗ್ರಿ? ಅಲ್ಲ ರೀ, ಹೆಂಗ್ ನಿಮ್ಮನ್ನ ಹೊರಗೆ ತರೋದು? ಏನ್ ಮಾಡ್ಬೇಕ್ರಿ? ನಾನು ಏನ್ ಮಾಡ್ಬೇಕು ತಿಳಿವಾರಲ್ರಿ, ಏನ್ ಮಾಡ್ಬೇಕು? ಅಪ್ಪ, ನೀನೇನೋ ಚಿಂತೆ ಮಾಡಬೇಡ. ನಾನು ನೀವು ಸತಾಯಗತ್ತ ಏನಾದರೂ ಮಾಡಿ ನಾನು ಹೆಂಗಾರ ಮಾಡಿ ಹೊರಗೆ ಕರ್ಕೊಂಡ್ಬರ್ತೀನಿ. ಇದೆಲ್ಲ ಸುಳ್ಳು ಅಂತ ತೋರಿಸ್ತೀನಿ, ನೀವು ಸುಮ್ಮನಿರು. ಏ ಸೆಕ್ಯೂರಿಟಿ, ಆ ಪ್ರೆಸ್ನವ್ರನ್ನೆಲ್ಲ ಸ್ವಲ್ಪ ಅಲ್ಲಿ ಹಿಂದಕ್ಕೆ ಸರಿಸು. ಏನಪ್ಪ ಅಷ್ಟು ಗಲಾಟೆ ಮಾಡಕತ್ತಾರ, ನೀವು ಸುಮ್ಮನೆ ನಿಂತಿರ್ತಿರಲ್ಲ, ಸರಿಸ್ರಿ ಅವ್ರನ್ನೆಲ್ಲ. ಮಾವರ ಮಾವರ ಏನ್ರಿದು ಹಿಂಗಾತಲ್ರಿ? ಮುಂದೆ ಹೆಂಗ್ರಿ ಮಾವರ? ಏನ್ ಮಾಡ್ಬೇಕ್ರಿ ತಿಳಿವಲ್ತಾಗೈತಲ್ರಿ ಮಾವರ? ಏನ್ ಮಾಡ್ಬೇಕ್ರಿ ಮಾವರ? ಏನ್ ಮಾಡ್ಬೇಕು ಹೇಳ್ರಿ? ಹಂಗಾರ ಮಾಡ್ತೀವ್ರಿ. ಏನಾದ್ರೂ ಬಿಡ್ಸಕ ಏನಾದ್ರೂ ಉಪಾಯ ಐತೇನ್ರಿ ಮಾವರ? ಏನೋ ಹಂಚಬೇಡ್ರಿ, ಏನಾಗಂಗಿಲ್ಲ. ಅದಕ್ಕೆ
ಏನು ಮಾಡ್ಬೇಕು ಅಂತ ಗೊತ್ತಾಗವಲ್ತು ನನಗೂ. ಹಿಂಗೆ ದಿಢೀರಂತ ಬಂದ್ರು ತಲೆ ಓಡವಲ್ತು. ಆದ್ರೆ ಏನಾದರೂ ಮಾಡೋಣಂತ. ಅಂದ್ರೆ ನೀವು ಧೈರ್ಯ ಕಳ್ಕೊಬೇಡ್ರಿ, ಆರಾಮಿರಿ ಅಂದಂಗೆ. ಸೊಸಿ, ನನ್ನ ಮೊಮ್ಮಗನ ಚಂದ ನೋಡ್ಕೋರವ, ಏನಾಗಲ್ಲ. ನಮ್ಮ ಈ ವಿರೋಧ ಪಕ್ಷ ಪಾರ್ಟಿಯವರು ಏನೋ ಈ ಕುತಂತ್ರ ಮಾಡ್ಯಾರ. ನಮ್ಮ ಪಾರ್ಟಿಯವ್ರು ಸುಮ್ಮನೆ ಬಿಡ್ತಾರೇನು? ಒಬ್ಬ ಮಿನಿಸ್ಟರ್ನ ಹಿಂಗೆಲ್ಲ ಮಾಡ್ಯಾರ ಅಂದ್ರೆ ಸುಮ್ಮನೆ ಬಿಡ್ತಾರ? ಹೆಂಗಾರ ಮಾಡಿ ಹೊರಗೆ ಕರ್ಕೊಂಬರ್ತಾರ. ಅದ್ರ ಬಗ್ಗೆ ಚಿಂತೆ ಮಾಡ್ಬಿಡ್ರಿ, ನೀವು ಆರಾಮಿರಿ. ಏ ಪ್ರಸಾದ್, ಕರ್ಕೊಂಬರ್ರಿ. ಎಷ್ಟೊತ್ತು ನಿಂದ್ರಿಸ್ತೀರಿ? ಅಲ್ಲೆಲ್ಲ ನೋಡ್ರಿ ಎಷ್ಟು ಇದಾಗತೈತಿ. ಬರ್ರಿ ಬರ್ರಿ. ಸರ್ ನಡ್ರಿ ಸರ್. ಸಾರಿ ಮೇಡಮ್, ಆಗಲೇ ನಾನು ಹೇಳ್ಬೇಕಂತ ಸ್ವಲ್ಪ ನಾನು ಗಡಿಬಿಡಿ ಮರ್ತೋದೆ. ಈ ಮನಿನೂ ನಾವು ಸೀಸ್ ಮಾಡಕತ್ತೀವಿ ಮೇಡಮ್. ಏನ ಈ ಮನಿನೂ ಸೀಸ್ ಮಾಡ್ತೀರ? ಅಲ್ಲ ಈ ಮನಿ, ಅಲ್ಲ ರೀ, ಏನ್ ನೀವು ಹಿಂಗೆ ಮಾಡಕತ್ತಿರಲ್ಲ? ಪ್ರತಿಯೊಂದಕ್ಕೂ ಹಿಂಗೆ ಮಾಡಿದ್ರೆ ಹೆಂಗೆ? ಇದಕ್ಕೆ ಯಾವ ಡಾಕ್ಯುಮೆಂಟ್ಸು, ಯಾವ ಕಾನೂನು? ಅಲ್ಲ ಏನು ಎದ್ರ ಸಲಕ್ಕೆ ಇದು ಮನಿ ಸೀಸ್? ಇದನ್ನ ನಾವು ಅವಾಗ ನಮ್ಮ ಹೊಲ ಎಲ್ಲ ಮಾರಿ ಕಟ್ಕೊಂಡಿದ್ದು. ಇಲ್ಲ, ಇದು ನೋಡ್ರಿ ಬೇಕಿದ್ರೆ. ಓಕೆ ಸರ್, ನೀವು ಮನಿ ನಿಮ್ಮ ಹೊಲ ಮಾರಿ ನೀವು ಕಟ್ಟಿ ನೀವು ಅದನ್ನ ಗೌರ್ಮೆಂಟಿಗೆ ಪ್ರೂಫ್ ಅಂತ ತೋರಿಸಿರಿ. ಆದ್ರೆ ಈ ಬುನಾದಿ ಏನೈತಲ್ಲ ಭೂಮಿ, ಅದನ್ನ ನಿಮ್ಮ ತಂದೆಯವರು ಬೇರೆಯವ್ರ ಹೆಸರು ಇದ್ದದನ್ನ ಅವ್ರಿಗೆ ರೌಡಿಸಂ ಬಿಟ್ಟು ಅವ್ರಿಗೆಲ್ಲ ಇದನ್ನ ದಬ್ಬಾಳಿಕೆ ಮಾಡಿ ಅವ್ರ ಜಾಗದೊಳಗೆ ಇವ್ರ ಮನಿ ಕಟ್ಟ್ಯಾರ. ಆದ್ರೆ ಅದು ಈಗ ಕೋರ್ಟೆ ಕೇಸ್ ನಡೆಯಕತ್ತಿತ್ತು, ಅವರು ಕೋರ್ಟಿಗೆ ಹಾಕಿದ್ರು. ಹಂಗಾಗಿ ಈಗ ಅದು ಅವ್ರ ಹೆಸರಲ್ಲಿನೇ ಇರೋದು ಈ ಭೂಮಿ ಅಂತ ಡಿಕ್ಲೇರ್ ಆಗೈತಿ. ಈ ಭೂಮಿ ಮೇಲೆ ಮನಿ ಕಟ್ಟಿರೋದು ನಿಮ್ ತಪ್ಪು. ಹಂಗಾಗಿ ಈ ಭೂಮಿ ಯಾರ ಹೆಸರು ಇರುತ್ತಾ ಮನಿನೂ ಅವ್ರಿಗೆ ಆಗುತ್ತಾ. ಹಂಗಾಗಿ ಇದು ಇನ್ನ ಕೋರ್ಟ್ನಾಗ ಇದು ಏನು ಅಂತ ಡಿಕ್ಲೇರ್ ಆಗಬೇಕು. ಆಗೋವರೆಗೂ ನಾವು ಸೀಸ್ ಮಾಡಬೇಕು. ಒಂದ್ ವೇಳೆ ಅವ್ರಿಗೆ ಅಂತಾದ್ರೆ ಅವ್ರಿಗೆ ಹೋಗುತ್ತಾ, ಒಂದ್ ವೇಳೆ ಏನಾರ ನಿಮಗೂ ಅಂತ ಕಾಂಪ್ರಮೈಸ್ ಅವ್ರು ಇವ್ರು ಮಾಡ್ಕೊಂಡು ನಿಮಗಂದ್ರೆ ನಿಮಗೆ ಬರುತ್ತೆ. ಆದ್ರೆ ಅಲ್ಲಿವರೆಗೂ ನಾವು ಸೀಸ್ ಮಾಡಲೇಬೇಕು. ಕೋರ್ಟ್ ಆರ್ಡರ್ ಆಗೈತಿ, ನಾವು ಈಗ ಸೀಸ್ ಮಾಡಕತ್ತೀವಿ. ದಯವಿಟ್ಟು ನಮ್ಗೆ ಅವಕಾಶ ಮಾಡ್ಕೊಡ್ರಿ. ಯಾವುದೇ ತರ ನಮ್ಗೆ ಅಡ್ಡಿ ಆತಂಕ ಮಾಡ್ಬೇಡ್ರಿ. ನಾವು ಈಗ ಸೀಸ್ ಮಾಡ್ಕೊಂಡು ಹೋಗ್ತೀವಿ. ನಿಮ್ಮ ಮುಂದಿಂದು ನಿಮ್ಗೆ ನೋಡ್ರಿ. ಅಯ್ಯೋ ಕರ್ಮವೇ, ಒಂದೇ ಸಲ ಅಷ್ಟು ಬಂದ್ಬಿಡಿತು ಅಂತಾರಲ್ಲ, ಹಂಗಂತಲ್ಲಿದ್ದೆ. ಮೀನಾ, ವಿಕಾಸ, ನಡ್ರಪ್ಪ, ಬಡ ಬಡ ಎಲ್ಲ ಬ್ಯಾಗಿಗೆ ಅರ್ಬಿ ಪರಿ ಇಟ್ಕೊ ನಡ್ರಿ. ಸಾರಿ ಮೇಡಮ್. ಯಾಕಪ್ಪ, ಅರ್ಬಿನ ಇಟ್ಕೊಬಾರ್ದೇನೆ? ಹೌದ್ರಿ ಮೇಡಮ್, ಒಂದ್ಸಲ ಈ ಮನಿ ಸೀಸ್ ಅಂದ್ರೆ ಇಲ್ಲಿಂದ ಒಂದು ವಸ್ತು ಸಹಿತಕ್ಕೂ ಹೊರಗೆ ಹೋಗಂಗಿಲ್ಲ. ಹಾಗಾಗಿ ನಾವು ಈಗ ಹೊರಗೆ ಕರ್ತೀವಲ್ಲ, ಈಗ ನಾವು ಸೀಸ್ ಮಾಡ್ಕೊಂಡು ಲಾಕ್ ಮಾಡ್ತೀವಿ. ಅದಕ್ಕೆಲ್ಲ ನಾವು ನಮ್ಮ ಗೌರ್ಮೆಂಟ್ ಇಂದ ಸೀಲ್ ಓದ್ತೀವಿ. ಅದ್ರೊಳಗೆ ಮನಿಯೊಳಗೆ ಏನೇನು ಹೆಂಗಿರುತ್ತೋ ಹಂಗೆ ಇರುತ್ತೆ. ಏನೂ ಇಲ್ಲಿಂದ ಒಯ್ಯಕ್ ಆಗಂಗಿಲ್ಲ. ಅಲ್ಲ ರೀ, ಪಾಪುಗ ಬೇಕಾಗಿದ್ದು ಸಾಮಾನುಗಳಿತ್ತು. ಅಲ್ಲ, ಅರ್ವಿ ಇರಲ್ಲ ಅಂದ್ರೆ ಹೆಂಗ? ನಾವು ಹೆಂಗ ಇರ್ಬೇಕು ಅನ್ನೋದ್ರ ಹೇಳ್ರಲ್ಲ. ಅಷ್ಟು ಮನಿ ತಗೊಂಡ್ರಿ, ಬಂಗಾರ ತಗೊಂಡ್ರಿ, ರೊಕ್ಕ ತಗೊಂಡ್ರಿ, ಏನೂ ಬಿಟ್ಟಿಲ್ಲ. ಫೋನ್ ಸದ್ಯಕ್ಕೂ ಕೈಯನ್ನು ಕಸ್ಕೊಂಡಿರಿ. ಈಗ ನಾವು ಏನ್ ಮಾಡ್ಬೇಕು? ನಡ ರೋಡ್ನ ತಂದು ನಿಂದ್ರಿಸಿರಿ. ಅಲ್ಲ, ಅರ್ವಿನಾರ ತಗೊಳಕಂದ್ರೆ ಅರ್ವಿನೂ ತಗೊಳಲ್ಲ ಬೇಡ ಅಂತೀರಿ. ನಾವು ಹೆಂಗಿರ್ಬೇಕ್ರಿ ಮತ್ತೆ? ನೋಡ್ರಿ ಮೇಡಮ್, ನಾನು ಒಬ್ಬ ಮನುಷ್ಯತ್ವ ಇದ್ದದಂತ ನಾನು ಒಂದು ಸ್ವಲ್ಪ ನಿಮ್ಗೆ ಅವಕಾಶ ಕೊಡ್ತೀನಿ. ಬೇಕಿದ್ರೆ ಪಾಪನು ಒಂದಿಷ್ಟು ಅರ್ಬಿ ಏನಿದ್ರೆ ತಗೋರಿ. ಹೋಗ್ರಿ, ನೀವು ಬೇಕಿದ್ರೆ ಒಬ್ಬರು ಹೋಗಿ ನಿಮ್ಮ ಬಟ್ಟೆ ಏನದನ್ನು ತೊಗೊಂಬೋಗ್ರಿ. ನಿಮ್ಮ ಯಜಮಾನ್ರು, ನಿಮ್ಮ ಅತ್ತೆಯರು, ಪಾಪನು ಸ್ವಲ್ಪ ತೊಗೊಂಬರಿ. ಆದರೆ ಜಾಸ್ತಿ ತೊಗೊಬೇಡ್ರಿ, ಮತ್ತು ನನ್ನ ಕೆಲಸಕ್ಕೆ ಇದಾಗುತ್ತೆ. ಬಟ್ ಅಂತ ತೊಗೊಂಬರಿ. ಮೀನಾ, ಹೋಗವ, ತಗೊಂಬ ಹೋಗು. ಮೇಡಮ್, ಸ್ವಲ್ಪ ಬೇಗ ಬನ್ನಿ, ನಾವು ಲಾಕ್ ಮಾಡಬೇಕು. ಏ ಪ್ರಸಾದ್, ಆ ಮೇಡಮ್ ಬಂದ ತಕ್ಷಣ ಲಾಕ್ ಮಾಡಿ ಸೀಲ್ ಹಾಕೊಂಬರ್ರಿ. ಹಾಂ, ಓಕೆ ಸರ್. ಯವ್ವ, ಮನೇನೂ ಇಲ್ಲಂಗೆ ಆತಲ್ಬಿ. ಕೈಯಾಗ ರೊಕ್ಕಿಲ್ಲ, ATM ಇಲ್ಲ. ಫೋನ್ ಪೇದಾಗ ಮಾಡೋದಂದ್ರೆ ಫೋನ್ ಸ್ಟಿಕ್ಕು ಕಸ್ಕೊಂಡಾರ. ನಮ್ದು ಏನೇನು ₹1 ಇಲ್ಲ. ಈಗ ನಾವು ಏನು ಮಾಡ್ಬೇಕು ಬೇ? ಅಲ್ಲ, ಹೆಂಗೆ, ಎಲ್ಲಿರ್ಬೇಕು? ಹೋಟೆಲ್ ಗಿಟೆಲ್ ಮಾಡೋಣಂದ್ರೂ ರೊಕ್ಕಿಲ್ಲ. ಪ್ರತಿಯೊಂದು ಎಲ್ಲನೂ ಗೌರ್ಮೆಂಟ್ ಹ್ಯಾಂಡ್ ಓವರ್ ಮಾಡ್ಕೊಂಡೈತಿ. ಮನೇನೂ ಇಲ್ದಂಗೆ ಮಾಡ್ಬಿಟ್ರಲ್ಬಿ. ನಾವು ಏನು ಮಾಡೋಣ, ಹೆಂಗೆ ಮಾಡೋಣ, ಎಲ್ಲಿ ಹೋಗೋಣ ಬೇ? ನನಗೂ ಅದ ತಿಳಿವಲ್ತಪ್ಪ ಮಗನ. ಏನ್ ಮಾಡ್ಬೇಕೀಗ? ಹೆಂಗೋ ನಿಮ್ಮ ಅಪ್ಪಂದು ಹಳೆ ಮನಿ ಹೊಲ ಎಲ್ಲ ಅದಾವಲ್ಲ, ನಮ್ಮೂರು ಹಳ್ಳಿ ಊರು. ಅದ ಊರಿಗೆ ಹೋಗೋಣ ನಡಿ. ಮತ್ತೀಗ ಅದೊಂದ ನಮಗಿರೋದಿಲ್ಲ ಅಂದ್ರೆ ಈಗ ಆ ಮನಿ ಅವೆಲ್ಲ ನಮ್ಮ ಹೆಸರಲ್ಲಿ ಅದಾವು. ಅವನಂತೂ ಗೌರ್ಮೆಂಟ್ ತಗೊಂಡಿಲ್ಲಲ್ಲ, ಹೆಂಗೋ ಅವಂಗ ಅದಾವು. ನಡಿ, ಅಲ್ಲೇ ನಮ್ಮ ಊರಾಗ ಹೋಗೋಣ ನಡಿ. ನಮ್ಮ ಊರಂತೂ ನಮಗೆ ಬಿಡುಗಡೆ ಇಲ್ಲಲ್ಲ, ಅಲ್ಲಿ ಆರಾಮಿರೋಣ. ಮುಂದೆ ಏನು ನೋಡೋಣ. ಫಸ್ಟ್ ಅಲ್ಲಿಂದ ಹೋಗೋಣ ನಡ್ರಿ. ಏನು ಹಳ್ಳಿ ಊರ? ಅಲ್ಬೇ, ನನಗೆ ಹೊಲ್ದಾಗ ಮಾಡೋದು ಗೊತ್ತಿಲ್ಲ. ಹಳ್ಳಿ ಊರಿಗೆ ಹೆಂಗಿರ್ಬೇಕಂತನೂ ಗೊತ್ತಿಲ್ಲ. ಆಕೆ ಮೀನಾಗೂ ಅಡ್ಜಸ್ಟ್ ಹಾಕೊಳ್ಳೋ ಇಲ್ಲ. ಅಲ್ಬೇ, ಹೆಂಗೆ ಮಾಡೋಣ? ಎಲ್ಲಾರ ಮನೆ ಬಾಡಿಗೆ ತೊಗೊಂಡಿರೋನ್ ಬಾರ್ಬೇ. ಸುಮ್ಮನೆ ಅಲ್ಲಿ ಯಾಕೆ ಹೋಗೋಣ? ಅಲ್ಲಪ್ಪ, ಕೈಯಾಗ ನಾ ಕಾಸಿಲ್ಲ. ಬಾಡಿಗೆ ಮನಿ ಅಂದ್ರೆ ಸುಮ್ಮನೆ ಆಗ್ತಾವನ? ಏನಿಲ್ಲ ಅಂದ್ರೆ 10,000 ರೂಪಾಯಿ ತಿಂಗಳ ಅನ್ನೋದಂದ್ರೆ ತಿಂಗಳು ಬರುತ್ತೆ. ಏನು ಮಾಡ್ಬೇಕು? ನೀನೇನಾರ ದುಡಿತೀಯ? ನಿಮ್ಮಪ್ಪ ಬೇಸ್ ಗಾಯಿಸಿಟ್ನಂತ ನೀನು ಚಂದಾಗಿ ಓದಲಿಲ್ಲ, ಚಂದಾಗಿ ಒಂದು ನೌಕರಿನಾರ ಮಾಡಲಿಲ್ಲಪ್ಪ. ನೀನು ನಿಮ್ಮ ಅಪ್ಪನ ಹಾದಿ ಹಿಡಿದ್ಬಿಟ್ಟು ಬರೀ ರಾಜಕೀಯ ಮಾಡ್ಕೊಂತ ಅದೇನು ಅಲ್ತು ಪಲ್ತು ಮಾತಾಡ್ಕೊಂತ ಹುಡುಕುಟ್ಟ ಪಾರ್ಟಿ ಮಾಡ್ಕೊಂತ ಬರೀ ರೊಕ್ಕ ಹಾಳು ಮಾಡಕ್ಕೆ, ರೊಕ್ಕ ಎಂಜಾಯ್ ಮಾಡಕ್ಕೆ ಅಂತ ನೀನು ಹಿಂಗೆ ಮಾಡಕತ್ಬಿಟ್ಟು. ನೀನಾರ ದುಡಿದು ಒಂದು ಯಾವುದೋ ಒಂದು ಉದ್ಯೋಗದಾಗಿದ್ದಿದ್ರೆ ಇವತ್ತು ನಾವು ಒಂದು ಮನಿ ಮಾಡ್ಕೊಂಡು ಇಲ್ಲೇ ಇರಕ್ಕೆ ಬರ್ತಿತ್ತಿಲ್ಲ. ಅದನ್ನು ನೀನು ಮಾಡಲಿಲ್ಲ. ಈಗ ನಿನ್ನ ಹೆಂಡತಿ ಆಕಿನೂ ಮತ್ತೆ ಇದ್ದಂತ ಮನೆಗೆ ಹಾಕ್ಯಾರಪ್ಪ, ಹೆಂಗೆ ಕೆಲ್ಸಕ್ಕೆ ಹೋಗ್ತಾಳೆ? ಆಕಿನೂ ಹೋಗಿಲ್ಲ. ಈಗ ನೋಡ್ರೆ ಒಂದು ಸಣ್ಣ ಕೂಸಿಗೈತಿ. ಈಗ ನಾವು ಹೆಂಗೆ ಇಲ್ಲಿ ಇರೋಕ್ಕಾಗತ್ತೆ ಹೇಳು? ಹುಡುಗಂದು ನೋಡ್ಕೋಬೇಕು, ಮನೆ ಖರ್ಚು ನೋಡ್ಕೋಬೇಕು. ಇದೇನು ಬೆಂಗಳೂರಾಗ ಹಂಗಾಗತ್ತಾನೆ? ಆಮೇಲೆ ಬಾಡಿಗೆ ಕಟ್ಟೋದು ಹೇಳಿ ನಾವು ತಿಂಗಳಾಗತ್ಲೆ 10,000 ರೂಪಾಯಿ ಆಗೋದಿಲ್ಲಪ್ಪ ಮಗನ. ಏನಾಗಲ್ಲ, ನಮ್ಮ ಊರಾಗ ನಾವು ಹೋದ್ರೆ ನಮ್ಮ ಹೊಲ್ದಾಗ ಪಲ್ದಾಗ ಏನೋ ಒಂದು ನೋಡೋಣ, 4 ಮಂದಿ ಇದ್ದಂಗೆ ಮಾಡೋಣ. ನಡಿ, ಅಲ್ಲಿ ಹೋದ್ಮ್ಯಾಗ ಹಿಂಗೆ ಒಂದು ಅಡ್ಜಸ್ಟ್ ಆಗ್ತೀವಿ. ಮೊದಲ ಈಗ ಇರಕ್ಕೆ ನಳಬೇಕಲ್ಲಪ್ಪ, ಹೋಗಿ ಅಲ್ಲಿರೋಣ. ಆಮೇಲೆ ನಿಮ್ಮ ಅಪ್ಪಂದು ಏನೇನಾಗುತ್ತೆ ಅದನ್ನೊಂಚೂರು ವಿಚಾರ ಮಾಡಕ್ಕೆ ಬರುತ್ತೆ. ಈಗ ಇಲ್ಲಿ ಇದ್ಕೊಂಡು ನಿಮ್ಮ ಅಪ್ಪನ ಕೇಸಿಗೆ ಓಡಾಡಕ್ಕೆ ಅದಕ್ಕೂ ರೊಕ್ಕ ಬೇಕಲ್ಲಪ್ಪ. ನಡಿ, ಹೆಂಗೆ ಒಂದು ನೋಡೋಣ ನಡಿ. ಅದು ಏನು ಕರೆವು? ಈಗ ಅಪ್ಪಂದು ಕೋರ್ಟ್ ಕೇಸು ಅದು ಇದು ಅಂತಂದ್ರೆ ರೊಕ್ಕ ಕಟ್ಟಬೇಕಲ್ಲ, ಅದಕ್ಕೂ ಏನಾರು ಮಾಡಬೇಕು. ಸರಿ, ನೀ ಹೇಳೋದು ಕರೆವತ್ತಿ. ನಡಿ, ಊರಿಗೆ ಹೋಗ್ಬಿಡೋಣಂತೆ. ನಮಸ್ಕಾರ.
ನಮಸ್ಕಾರ ರೀ ಎಲ್ಲರಿಗೂ. ಒಂದು ವಿಚಾರ ರೀ, ಏನಂದ್ರೆ ಪಾಪ ಮೊನ್ನೆ ಚೈತ್ರ ಅವರು ಮೆಸೇಜ್ ಮಾಡಿದ್ರಿ, ನಂದು ಇವತ್ತು ಬರ್ತ್ಡೇ ಐತೆ ವಿಶ್ ಮಾಡ್ರಿ ಅಂತೇಳಿ. ನಿನ್ನೆ ಇತ್ತು ಅನ್ಸುತ್ತೆ, ಮೊನ್ನೆ ಮೆಸೇಜ್ ಮಾಡಿದ್ರು ಅವರು. ನಾನು ನೋಡಲಿಲ್ಲ, ಯಾಕಂದ್ರೆ ಮೆಸೇಜ್ ಮಾಡೋಕ್ಕಿಂತ ಮುಂಚೆಗೆ ನಾನು ವಿಡಿಯೋ ಮಾಡಿಬಿಟ್ಟಿದ್ರಿ ಆಗಲೇ ನಾನು. ಹಾಗಾಗಿ ನನಗೆ ಮಾಡೋಕ್ಕಾಗಲಿಲ್ಲ, ಹೇಳೋಕ್ಕಾಗಲಿಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ತಿರಲ್ರಿ ಚೈತ್ರ ಅವರೇ. ಈಗ ಲೇಟಾಗಿ ವಿಶ್ ಮಾಡ್ತೆ ಅಂತ ಬೇಜಾರು ಮಾಡ್ಕೋಬೇಡ್ರಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಚೈತ್ರ ಅವರೇ. ನಿಮಗೆ ದೇವರು ಆರೋಗ್ಯ, ಆಯಸ್ಸು, ಯಶಸ್ಸು, ಕೀರ್ತಿ ಎಲ್ಲ ಕೊಡಲಿ ಅಂತ ದೇವ್ರಂತಲ್ಲಿ ಬೇಡ್ಕೋತೀನಿ. ಹಾಗೆ ಇನ್ನೊಬ್ರು ಮೆಸೇಜ್ ಮಾಡಿದಾರ್ರಿ, ಅವರು ಅರುಣ್ ಮತ್ತು ಭವ್ಯ ಅಂತಂದು. ಅವ್ರ ಮದುವೆ ವಾರ್ಷಿಕ ಉತ್ಸವ ಐತ್ರಿ ನಾಳೆ. ಹಾಗಾಗಿ ಅವ್ರಿಗೂ ದೇವರು ಒಳ್ಳೇದು ಮಾಡಿ, ಅವರಿಬ್ಬರು ದಂಪತಿಗಳು ಅನ್ಯೋನ್ಯವಾಗಿ 100 ಕಾಲ ಸಂತೋಷದಿಂದ ಅನ್ಯೋನ್ಯವಾಗಿರ್ಲಿ. ಅವ್ರಿಗೆ ದೇವರು ಆರೋಗ್ಯ, ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತಂದು ಆ ದೇವ್ರಂತಲ್ಲಿ ಬೇಡ್ಕೋತೀನಿ. ವಿಶ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅರುಣ್ ಆ್ಯಂಡ್ ಭವ್ಯ.